ಈ ಪಾಳು ಬಿದ್ದ ಮನೆ ಪಕ್ಕನೇ ನಮ್ಮ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡರವರ ಸ್ಮಾರಕ ಇರೋದು. ದೇವಸ್ಥಾನದ ರೀತಿಯಲ್ಲೇ ಕೆತ್ತನೆ ಕೆಲಸ ಆಗಿದೆ. ಈ ಕೆಂಪೇಗೌಡರ ಸಮಾಧಿ ಬೆಂಗಳೂರಿಂದ 60 ಕಿಲೋಮೀಟರ್ ದೂರದಲ್ಲಿರೋ ಕೆಂಪಾಪುರದ ಹತ್ರ ಇದೆ. ಇವತ್ತು ನಮ್ಮ ಬೆಂಗಳೂರು ಇಷ್ಟು ಡೆವಲಪ್ಮೆಂಟ್ ಆಗೋಕ್ಕೆ ಅಡಿಪಾಯ ಹಾಕ್ಕೊಟ್ಟವ್ರೆ ನಮ್ಮ ಕೆಂಪೇಗೌಡರು. ಕುಣಿಗಲ್ಗಿಂತ 12 ಕಿಲೋಮೀಟರ್ ಮುಂಚೆನೇ ಇಲ್ಲಿ ಲೆಫ್ಟಿಗೆ ತೊಗೋಬೇಕು. ಇಲ್ಲೇ ಇದೆ ನೋಡಿ ರಂಗನಾಥ ಸ್ವಾಮಿ ದೇವಸ್ಥಾನ, ಹೆಬ್ಬಾಗಿಲು, ದೊಡ್ಡ ಮುದಿಗೆರೆ. ಆ ಹೈವೇಯಿಂದ ಲೆಫ್ಟ್ ತೊಗೊಂಡು ಮುಂದೆ ನಾವು ಒಂದು 2 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ಈ ಊರಿಗೆ ಬಂದರೆ ಇದು ಯಾವುದೋ ಪಾಳು ಬಿದ್ದಿರೋ ಮನೆ ಇದೆ ನೋಡ್ಬೋದು. ಸುತ್ತಮುತ್ತ ಇಲ್ಲ ಹಳೇದಾಗಿರೋ ಮನೆಗಳು ತುಂಬ ಇದೆ. ಈ ಕಲ್ ಮೇಲೆ ಏನು ಕೆತ್ತನೆ ಮಾಡಿದ್ದಾರೆ ಅಂದರೆ, ಹಿರಿಯ ಕೆಂಪೇಗೌಡರು ಕುಣಿಗಲ್ಲಿನಿಂದ ಬಂದು ಜಗಳವನ್ನು ಮಾಡಿ ಐಕ್ಯವಾಗಿ ಕೈಲಾಸಕ್ಕೋದ ಸ್ಥಳ ಅಂತ ಕೆತ್ತನೆ ಮಾಡಿದ್ದಾರೆ. ಕೆಳಗಡೆ ನೋಡ್ಬೋದು 2 ಆನೆಗಳು ಜಗಳವಾಡೋ ಕೆತ್ತನೆ ಕೂಡ ಕಾಣ್ಬೋದು. ಇಲ್ಲಿ ಯಾರು ಸುತ್ತಮುತ್ತ ಜನ ಯಾರು ಇಲ್ಲ ನೋಡಕ್ಕೆ ಅಂತ ಬಂದಿರೋರು. ಮಂಟಪದ ರೀತಿಯಲ್ಲಿ ಈ ಸ್ಮಾರಕನ ಕಟ್ಟಿದ್ದಾರೆ. ಈ ಕಂಬಗಳ ಮೇಲೆ ನೋಡ್ಬೋದು ದೇವಸ್ಥಾನದ ರೀತಿಯಲ್ಲೇ ಕೆತ್ತನೆ ಕೆಲಸ ಆಗಿದೆ. ಇಲ್ಲಿ ಕ್ರ್ಯಾಕ್ ಬಿದ್ದಿದೆ ಇದೊಂದು ಕಲ್ಲು. ಈ ಸ್ಮಾರಕ ನೋಡಕ್ಕೆ ಜನಗಳು ಬರಲ್ವ? ಯಾರು ಜಾಸ್ತಿ ಯಾರು ಬರಲ್ಲ. ಮೊದಲು ಸಾಕಾತಿತ್ತು. ಇನ್ನೇನು ಇದು ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಆದಮೇಲೆ ಸ್ವಲ್ಪ ಮಾಡ್ಬೋದು. ಇನ್ನೂ ಇಲ್ಲ 2-3 ವರ್ಷ ಬೇಕಿನ್ನ ಮಾಡೋದು. ಸರಿ, ಥ್ಯಾಂಕ್ಸ್, ಬಾಯ್ ಅಣ್ಣ.